ನಮಸ್ಕಾರ. ನಮ್ಮ ಹೆಸರು ಗುರುರಾಜ್ ಅಂತ. ನಾವು ಜೋಳೂರಿನಿಂದ ಬಂದಿದ್ದೀವಿ. ನಮ್ದು ಒಂದು 10 ಎಕರೆ ಗದ್ದೆ ಇದೆ. ನಮ್ಮದು ಸೌಳು ಭೂಮಿ ಇತ್ತು, ಒಂದು 10 ಎಕರೆ. ಅದಕ್ಕೆ ನಮ್ಮ ಜೈ ಕಿಸಾನ್ ಜಂಕ್ಷನ್ ಮ್ಯಾನೇಜರ್ ಸರ್ನ ಕರ್ಕೊಂಡು ಹೋಗಿ ನಾವು ತೋರಿಸಿದ್ದೀವಿ. ಅದು ಭಯ ಗೋಲ್ಡ್ ಪ್ಲಸ್ ಹಾಕ್ರಿ, ಅದು ಚೆನ್ನಾಗಿ ಬರ್ತಂತಂದ್ರು. ನಾವು ಅವ್ರ ಧೈರ್ಯದ ಮೇಲೆ ನಾವು ಹಾಕಿದ್ದೀವಿ. ನಾವು ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಎಕರೆಗೆ ಒಂದು 10 ಚೀಲ ಜಾಸ್ತಿ ಬಂದಿದೆ. ಹೋದ ವರ್ಷ ನಮ್ಮದು ಏನೇನಿದ್ದಿಲ್ಲ, ಎಲ್ಲ ಕುಸ್ತು ಹೋಗಿತ್ತು. ಈಗ ಹಂಗಾಗಿ ಅದರಲ್ಲಿಂದನೇ ಸ್ವಲ್ಪ ಜಾಸ್ತಿ ಕಾಪು ಬಂದಿದೆ. ಈಗ ಅದ್ರ ಭಾಳ ಚೆನ್ನಾಗಿದೆ ನಮಗೆ. ಅದ್ರ ಪೂರ್ವಕವಾಗಿ ಭಾಳ ಎಲ್ಲರಿಗೂ ಹೇಳಿದ್ದೇವೆ. ಎಲ್ಲರೂ ನಮ್ಮ ಪರವಾಗಿನ ಹಾಕಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಹೋದ್ಸತಿಕ್ಕಿಂತ ಈ ಸದ್ಯ ನಮ್ಮದು ಇಳುವರಿ ಜಾಸ್ತಿ ಆಗಿದೆ ಸರ್. ಹೋದ್ಸತಿ ಅಂದ್ರೆ ನಮ್ಮದೆಲ್ಲ ಕುಸಿದು ಬಿದ್ದು ತೆನೆಯೆಲ್ಲ ಬಗ್ಗಿ ಏನು ಸರಿಯಾಗಿ ಕಾಪನ್ನು ಬರ್ತಿದ್ದಿಲ್ಲ. ಅಲ್ಲಿಗೆ ಕುಸಿದು ಬಿದ್ದು ಬಿಡ್ತಿತ್ತು. ಏನು ಹೋದ್ಸತಿ ಹಾಕಿದ್ರೆ ಎಲ್ಲ ಲಾಸ್ ಆಗಿತ್ತು. ನಮ್ಮದು ಎಲ್ಲ ಥರದ ಗೊಬ್ಬರ ಹಾಕಿದ್ವಿ, ಎಲ್ಲ ಲಾಸ್ ಆಗಿತ್ತು. ಇದು ಜೈ ಕಿಸಾನ್ ಜಂಕ್ಷನ್ ಸರ್ ಬಂದು ಕಾಶಿ ನಮ್ಮದು ಭಯ ಗೋಲ್ಡ್ ಪ್ಲಸ್ ಹಾಕ್ರಿ ನೋಡ್ರಿ ಅಂತಂದ್ರೆ ನಾವು ಧೈರ್ಯದ ಮೇಲೆ, ಅವ್ರ ಧೈರ್ಯದ ಮೇಲೆ ನಾವು ಹಾಕಿದ್ದೇವೆ. ಹೋದ್ಸತಿಕ್ಕಿಂತ ಈ ವರ್ಷ ಕಾಪನ್ನು ಚೆನ್ನಾಗಿದೆ. ಏನು ಕುಸ್ತು ಬಿದ್ದಿಲ್ಲ, ಏನಿಲ್ಲ. ಎಲ್ಲ ಟಿಲ್ಸ್ನು ಜಾಸ್ತಿ ಆಗಿದೆ, ಬಡ್ಡಿನೂ ಜಾಸ್ತಿ ಮಾಡಿದೆ. ನಮಗೆ ಯಾವುದೇ ರೀತಿಯಿಂದ ಯಾವುದೇ ಹಾನಿ ಆಗಿಲ್ಲ, ಯಾವುದೇ ತೊಂದರೆನೂ ಇಲ್ಲ. ಬಹಳ ಚೆನ್ನಾಗಿ ಬಂದಿದೆ. ಒಂದು ಎಕರೆಗೆ ಒಂದು ಹೋದ ಸತಿ 30 ಚೀಲ ಬೆಳೆದಿದ್ದೇವೆ. ಈ ಸತಿ ಒಂದು 40-45ರಿಂದ ಬೆಳೆದಿದ್ದೇವೆ. ಬಹಳಷ್ಟು ನಾವು ಕಾಪನ್ನು ತರಬಹುದು, ಬಹಳಷ್ಟು ಭತ್ತವನ್ನು ಬೆಳಿಬಹುದು ನಮ್ಮ ಅಭಿಪ್ರಾಯ.